Hello everyone, good morning. Welcome to my YouTube ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ ಮಾತಾಡೋದು. ಇವತ್ತು ಗಾರ್ಡನ್ನಲ್ಲಿ ಸೊಪ್ಪನ್ನು ಕಿತ್ಕೊಂಡು ಅಂದರೆ ಫ್ರೆಶ್ ಆಗಿರೋ ಸೊಪ್ಪನ್ನು ಕಿತ್ಕೊಂಡು ಬೇಳೆ ಜೊತೆಗಾಗಿ ಒಂದು ಬೇಳೆ ಪಲ್ಯ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾದ ಒಂದು ಬೇಳೆ ಪಲ್ಯ. ಹಾಗೂ ನಿಮಗೆ ಒಂದು ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಸ್ಟೋರಿ. ಒಂದು ವಿಲೇಜಲ್ಲಿ ಒಬ್ಬ ಹೆಣ್ಮಗಳು ಇರ್ತಾಳೆ. ಅವಳು ಹೌಸ್ ವೈಫ್. ಶಿ ವಾಸ್ ನಾಟ್ ಹೈಲಿ ಎಜುಕೇಟೆಡ್. ಅವಳಂದರೆ ಏನು ಓದಿರಲ್ಲ. ಬಟ್ ಡ್ರೀಮ್ಸ್ ಮಾತ್ರ ಬಿಗ್, ಅಂದರೆ ತುಂಬ ದೊಡ್ಡ ಕನಸುಗಳನ್ನು ಹೊಂದಿರ್ತಾಳೆ. ಮಾರ್ನಿಂಗ್ ಟು ನೈಟ್ ಶಿ ವರ್ಕ್ಡ್ ಫಾರ್ ಫ್ಯಾಮಿಲಿ. ಅವಳು ಫ್ಯಾಮಿಲಿಗೋಸ್ಕರ ಪ್ರತಿದಿನ ಕೆಲಸ ಮಾಡ್ತಿರ್ತಾಳೆ. ಅಂದರೆ ಕಿಡ್ಸು, ಹೌಸು, ಎವ್ರಿಥಿಂಗ್. ಬಟ್ ನೋಬಡಿ ನೋಟಿಸ್ಡ್ ಹರ್ ಎಫರ್ಟ್ಸ್. ಅವಳ ಶ್ರಮವನ್ನು ಯಾರು ಗಮನಿಸ್ತಾ ಇರಲಿಲ್ಲ. ಪೀಪಲ್ ಯೂಸ್ ಟು ಸೇ, ಜನರು ಹೇಳ್ತಾ ಇದ್ರು, ಇವಳಿಂದ ಏನೂ ಆಗಲ್ಲ. ಅಂದರೆ ಅವಳು ಹೌಸ್ ವೈಫ್ ಅಲ್ವಾ, ಇವಳು ಜಸ್ಟ್ ಹೌಸ್ ವೈಫ್ ಅಷ್ಟೇ ಅಂತ. ಕರೆಕ್ಟ್ ಅಲ್ವಾ? ಎಲ್ಲರೂ ಹಾಗೆ ತಾನೇ ಹೇಳೋದು ಹೌಸ್ ವೈಫ್ಗೆ. ಬಟ್ ಶಿ ಬಿಲೀವ್ಡ್ ಒನ್ ಥಿಂಗ್. ನನ್ನ ಮೇಲೆ ನನಗೆ ನಂಬಿಕೆ ಅಂತ ಅವಳು ತುಂಬ ನಂಬಿದ್ಲು. ಇದೆಷ್ಟು ಇಂಪಾರ್ಟೆಂಟ್ ಅಲ್ವಾ? ಎವ್ರಿ ಡೇ ಶಿ ಲರ್ನ್ಡ್ ಸಮಥಿಂಗ್ ನ್ಯೂ. ಏನಾದರೂ ಹೊಸದಂತ ಕಲಿತಾ ಇದ್ಲು. ಅಂದರೆ ಕುಕ್ಕಿಂಗ್ ಆಗಿರ್ಬೋದು, ಸ್ಮಾಲ್ ಸೇವಿಂಗ್ಸ್ ಮಾಡ್ತಾ ಇದ್ಲು. ಅವಳು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ಲು. ಸ್ಲೋಲಿ ಶಿ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ಹೋಮ್. ಅಂದರೆ ಅವಳು ಮನೆಯಲ್ಲೇ ಕೆಲಸ ಮಾಡಿ ಹಣವನ್ನು ಶುರು ಮಾಡಿದ್ಲು. ಅವಾಗ ನೋಡಿ, ಫ್ಯಾಮಿಲಿ ಸಪೋರ್ಟ್ ಕೂಡ ಬರ್ತಾ ಹೋಯ್ತು. ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರು ಫ್ಯಾಮಿಲಿ ಸಹ. ದಿನಕ್ಕೆ ಅವಳು ತನ್ನನ್ನು ತಾನು ಉತ್ತಮಗೊಳಿಸ್ಕೊಳ್ತಾ ಇದ್ಲು. ಒನ್ ಡೇ ಸೇಮ್ ಪೀಪಲ್ ಹೂ ಡೌಟೆಡ್ ಹರ್. ಯಾರು ಅವಳನ್ನ ಡೌಟ್ ಮಾಡ್ತಿದ್ರಲ್ಲ, ಅವ್ರು ಹೇಳ್ತಾರೆ, ನೀನು ನಮಗೆ ಇನ್ಸ್ಪಿರೇಷನ್ ಆದೆ, ಅಂದರೆ ಪ್ರೇರಣೆ ಆದೆ ಅಂತ ಹೌಸ್ ವೈಫ್ಗೆ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬ ಮಹಿಳೆ ಶಕ್ತಿಶಾಲಿ. ಯಾರಿಗಿಂತ ಅವಳು ಕಡಿಮೆ ಇಲ್ಲ. ಎವ್ರಿ ವಿಮೆನ್ ಈಸ್ ಪವರ್ಫುಲ್. ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವಿಮೆನ್ ಆಗಿರಲಿ, ಡ್ರೀಮ್ಸ್ ಹ್ಯಾವ್ ನೋ ಲಿಮಿಟ್. ಕನಸುಗಳಿಗೆ ಯಾವುದೇ ಮಿತಿ ಇಲ್ಲ. ಅಂದರೆ ಹೌಸ್ ವೈಫ್ ಅಂತೇನಿಲ್ಲ, ಯಾರಾದರೂ ಸಾಧಿಸ್ಬೋದು ಅಂತ. ಕನಸುಗಳು ಬರೀ ಇಂಥವ್ರಿಗೆ ಅಂತ ಏನಿಲ್ಲ, ಎಲ್ರಿಗೂ ದೊಡ್ಡ ದೊಡ್ಡ ಕನಸುಗಳು ಇರ್ತವೆ. ಅವು ಕನಸುಗಳಿಗೆ ಮಿತಿ ಇಲ್ಲ ಅಲ್ವಾ? ಒಂದು ಸ್ಮಾಲ್ ಕಾನ್ಫಿಡೆನ್ಸ್, ಅಂದರೆ ಡೈಲಿ ಎಫರ್ಟ್ಸ್ ಹಾಕಿದರೆ ಮುಂದೊಂದು ದಿನ ಬಿಗ್ ಚೇಂಜ್ ಆಗ್ಬೋದು. ನಮ್ಮ ಜೀವನದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ ಇಡ್ತಾ ಹೋಗಬೇಕು. ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಎಂದಿಗೂ ಕಡಿಮೆ ಅಂತ ಅನ್ಕೋಬಾರ್ದು. ಆಮೇಲಿಂದ ಹೌಸ್ ವೈಫು, ನಮಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ಹೌಸ್ ವೈಫು ಅಂತ ಒಂದು ದೊಡ್ಡ ಲೇಬಲ್ ಹಾಕ್ಕೊಂಡಿರ್ತೀವಿ, ನಮ್ಮ ಕೈಲಿ ಏನೂ ಆಗಲ್ಲ ಅಂತೇಳಿ ಅಲ್ವಾ? ಇದು ಯಾರಿಗಾದರೂ ರಿಲೇಟೆಡ್ ಅನಿಸುತ್ತಾ? ನನಗೆ ಹಾಗೆ ಅನ್ನಿಸ್ತು, ಹೌದಲ್ಲ? ಈ ಥರ ಸ್ಮಾಲ್ ಕೆಲಸ ಮಾಡ್ತಾ ಹೋದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅರ್ನಿಂಗ್ಸ್ ಮಾಡ್ಬೋದು. ಏನಂತೀರಾ? ಈ ಕತೆ ಸ್ಟೋರಿ ಕೇಳಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬನ್ನಿ, ನಂದು ಬೇಳೆ ಪಲ್ಯ ಏನಾಯಿತು ಅಂತ ನೋಡೋಣ, ಹೇಳ್ತೀನಿ. ಬೇಳೆ ಅಲ್ಲಿ ಅರ್ಧ ಬೆಂದಿದೆ. ಈ ಕಡೆ ನಾನು ಕುಕ್ಕರಲ್ಲಿ ರೈಸ್ ಮಾಡ್ತಾಯಿದ್ದೀನಿ. ಲೇಬರ್ಸ್ ಬಂದಿದ್ದರು. ಈಗ ಅರ್ಧ ಬೆಂದಮೇಲೆ ನಾನು ಒಂದು 5 ಥರದ ಸೊಪ್ಪು, ಅರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ದೆನ್ ಇದು ನಿಮಗೆ ತೋರಿಸಿದ್ನಲ್ವಾ, ಅದು ಗಣಿಕೆ ಸೊಪ್ಪು ಅಂತಾರೆ, ಗೋಣಿ ಸೊಪ್ಪು ಅಂತಾರೆ ಹಳ್ಳಿಯಲ್ಲಿ. ಮತ್ತೆ ಯಾವ ಹೆಸರಿಂದ ಕರೀತಾರೆ ನನಗೆ ಗೊತ್ತಿಲ್ಲ. ಆ 5 ಸೊಪ್ಪುಗಳನ್ನು ಹಾಕಿ ನಾನು ಇವತ್ತು ಪಲ್ಯ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು. ಅದಕ್ಕೆ ಏನೂ ಇಲ್ಲ, ಆ್ಯಸ್ ಯೂಸ್ವಲ್ ಏನು ಹಾಕ್ಕೊಳ್ತೀವ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲಿಂದ ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕಿದ್ದೀನಿ ಅಷ್ಟೇ. ಇದು ಸಿಂಪಲ್ ಆದ ಒಂದು ಬೇಳೆ ಪಲ್ಯ. ಏನು ಭಾಳ ಏನು ಇದನ್ನು ಹಾಕಬೇಕಾಗಿಲ್ಲ. ನೋಡ್ತಾ ಇದ್ದೀರಲ್ವಾ? ಅದಕ್ಕೆ ಒಗ್ಗರಣೆಗೆ ನಾನು ಅದನ್ನು ಸ್ವಲ್ಪ ಬೇಳೆ ಬೆಂದಿತ್ತಲ್ಲ, ಅದಕ್ಕೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಒಗ್ಗರಣೆಗೆ ನಾನು ಟ್ರಾನ್ಸ್ಫರ್ ಮಾಡಿದೆ, ಅಂದರೆ ಹಾಕಿದ್ದೀನಿ. ಸ್ವಲ್ಪ ಲಾಸ್ಟಲ್ಲಿ ಗುರಾಳ್ ಪುಡಿ ಹಾಕ್ತಾಯಿದ್ದೀನಿ.
ಇಷ್ಟೇ ಸಿಂಪಲ್ಲಾಗಿ ಒಂದು ಬೇಳೆ ಪಲ್ಯ ಅಷ್ಟೇ. ಹೆಚ್ಚು ಏನು ಮಸಾಲ ಪದಾರ್ಥ ಬೇಕಾಗಿಲ್ಲ. ನೀವು ಆವಾಗ್ಲೇ ನೋಡಿದಾಗ ಅದು ತೆಳುವಾಗಿದೆ ಅನ್ಸುತ್ತಲ್ವಾ? ಇಲ್ಲ ನೋಡಿ ಇವಾಗ ಆರಿದ ಮೇಲೆ ತುಂಬಾ ಗಟ್ಟಿಯಾಗಿದೆ. ರೊಟ್ಟಿ ಮಾಡಿದ್ದೆ. ಜೊತೆಗೆ ಒಂದ್ ಸ್ವಲ್ಪ ನಾನು ಲೆಮನ್ ರೈಸ್ ಅಥವಾ ಚಿತ್ರಾನ್ನ ಅನ್ಕೋಬಹುದು ಮಾಡಿದ್ದೆ. ಲೇಬರ್ಸ್ ಬಂದಿದ್ರು ಅಂತ ಹೇಳಿದ್ನಲ್ವಾ? ಹಾಗೆ ಇಲ್ಲಿ ನಾನು ಇದು ಶನಿವಾರ ಮಾರ್ನಿಂಗ್ ಇದು ಪುಳಿಯೋಗರೆ ಮಾಡಿದ್ದೆ, ಇದು ಸಲಾಡ್ ಮಾಡಿದ್ದೆ. ಅದ್ರಲ್ಲಿ ಏನೇನ್ ಹಾಕಿದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಕ್ಸಿಗೆ ನನ್ ಮಗನ್ ಕಾಲೇಜ್‌ಗೆ ಹೋಗ್ತಾನಲ್ಲ, ಬಾಕ್ಸಿಗೆ ಅದನ್ನ ಮಾಡಿದ್ದೆ. ಒಂದ್ ಸ್ವಲ್ಪ ಇದನ್ನ ತಿನ್ಕೊಂಡು ಅದ್ರ ಜೊತೆ ಸ್ವಲ್ಪ ಪುಳಿಯೋಗರೆ ತಿನ್ಕೊಂಡು ಹೋಗ್ತಾನೆ ಅಂತೇಳಿ, ನಾನು ಅದ್ರ ಮಧ್ಯದಲ್ಲಿ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅನ್ಸ್ತು. ಯಾಕಂದ್ರೆ ನಾನು ಕಾಫಿ, ಟೀ ಏನು ಕುಡಿಯೋದಿಲ್ಲ. ವಾರ್ಮ್ ವಾಟರ್ ಅಷ್ಟೇ ಬೆಳಗ್ಗೆ ನನ್ನ ಡೇ ಸ್ಟಾರ್ಟ್ ಆಗೋದೇ ಅದರಿಂದ. ಒಂದು ಇದು ಆಮ್ಲ ಹಾಕಿದೀನಿ, ನೆಲ್ಲಿಕಾಯಿ ಸ್ವಲ್ಪ, ಬೀಟ್ರೂಟ್ ಹಾಕೊಂಡಿದೀನಿ, ಒಂದ್ ಸ್ವಲ್ಪ ಹಸಿ ಶುಂಠಿ ಹಾಕಿದೀನಿ. ಇವ್ ಮೂರನ್ನು ರುಬ್ಕೊಂಡು ಮಿಶ್ರಣ ಸೋಸ್ಕೊಳ್ತಾ ಇದೀನಿ ನಾನು. ಸೋಸ್ಕೊಂಡು ಕುಡಿತೀನಿ ನಾನು. ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡಿದೀನಿ. ಅದ್ರಲ್ಲಿ 1 ಲೋಟ ಆಗುವಷ್ಟು ನಾನು ಮಾಡ್ಕೊಂಡು ಕುಡಿತಾ ಇದೀನಿ. ಜೊತೆಗೆ ನೀವು ಈ ನಿಂಬೆ ಜ್ಯೂಸ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬಿಪಿ ಇಲ್ದೋರು ಉಪ್ಪು ಹಾಕೋಬಹುದು. ರುಚಿಯಾಗಿರುತ್ತೆ ಅಂತೇಳಿ ಅಷ್ಟೇನೆ. ಲಾಸ್ಟಲ್ಲಿ ನೋಡಿದ್ರಲ್ವಾ, ಈಗ ನಾವು ಹೊಲಕ್ಕೆ ಲೇಬರ್ಸಿಗೆ ಬುತ್ತಿ ಕಟ್ಟೋದು ಅಂತೀವಲ್ಲ ಹಳ್ಳಿಯಲ್ಲಿ, ಈ ತರ ನಾನು ಮುದ್ದೆ ಮಾಡಿದ್ದೆ. ಜೊತೆಗೆ ಬೇಳೆ ಸಾಂಬಾರು, ನೀವು ಗಮನಿಸಿದ್ರಲ್ಲ ಬೇಳೆ ಸಾಂಬಾರನ್ನ, ಅದು ಅನ್ನ ಇಟ್ಟು ಈ ತರ ನಾವು ಬುತ್ತಿ ಕಟ್ಟೋದು. ಇಬ್ರು ಬಂದಿದ್ರು ಲೇಬರ್ಸು, 2 ತಟ್ಟೆ ಇಡ್ತಾ ಇದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ತರನೇ ನಾವು ಹಳ್ಳಿಯಲ್ಲಿ ಬುತ್ತಿ ಕಟ್ಟೋದಂತ. ಈ ಕಥೆ ಹೇಗನಿಸ್ತು? ನಿಮ್ಗೆ ಸ್ಟೋರಿ ಹೇಗನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದೀನಿ. ಇನ್ನೊಂದು, ಯಾರು ಫಸ್ಟ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೀರಾ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹೆಸರನ್ನ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್